ನಮಸ್ಕಾರ. ಹೇಗಿದ್ದೀರಾ? ಕಲಾ ಮಾಧ್ಯಮಕ್ಕೆ ಸ್ವಾಗತ ಸ್ನೇಹಿತರೆ. ಯುದ್ಧ ನಡೀತಾ ಇದೆ, ಎಲ್ರಿಗೂ ತೊಂದರೆ ಆಗ್ತಾ ಇದೆ ಅಲ್ವಾ? ನೋಡಿ, ಅಲ್ಲಿ ಇರಾನ್ನಲ್ಲಿ ಇಸ್ರೇಲ್ ಪಡೆಗಳು ದಾಳಿ ಮಾಡ್ತಿರೋದು, ಇದೆಲ್ಲದ್ರ ಮಧ್ಯೆ ಭಾರತದಲ್ಲಿ ನೋಡಿ ಬಟರ್ಫ್ಲೈ ಎಫೆಕ್ಟ್ ಅನ್ನೋದು ಅದನ್ನೇ. ಎಲ್ಲೋ ಏನೋ ನಡೆಯೋ ಘಟನೆಗೆ ಇನ್ನೆಲ್ಲೋ ಅದಕ್ಕೆ ಪ್ರತಿಫಲ ಅಥವಾ ಇನ್ನೊಂದೇನೋ ಪ್ರತಿಧ್ವನಿ ಕೇಳಿಸ್ತಿರುತ್ತೆ. ಇಟ್ ಈಸ್ ಕಾಲ್ಡ್ ಎಸ್ ಬಟರ್ಫ್ಲೈ ಎಫೆಕ್ಟ್. ಇಲ್ಲಿ ಏನು ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಏನೋ ರೇಟ್ ಜಾಸ್ತಿ ಆಗುತ್ತಂತೆ, ಅಥವಾ CNG ಸಿಗ್ತಾ ಇಲ್ವಂತೆ, ಹೋಟೆಲ್ಗಳು ಬಂದ್ ಮಾಡ್ತಿದ್ದಾವೆ, ಏನಿಷ್ಟು ಕ್ರೈಸಿಸ್ಸು ಇತ್ಯಾದಿ ಎಲ್ಲ ನಾವು ಮಾತಾಡ್ತಾ ಇದ್ದೀವಿ. ಆದರೆ ಯುದ್ಧ ನಡೆಯುವಕ್ಕಾರೆ ನಾವು ಯೋಚನೆ ಮಾಡೋಂಥದ್ದು, ಈ ದೇಶದ ನಾಯಕ ಹಿಂಗೆ ಮಾಡಿಸ್ತಿದ್ದಾನೆ, ಈ ದೇಶದ ನಾಯಕ ಹಿಂಗೆ ಅಂತಿದ್ದಾನೆ ಅಂತ ನಾಯಕರ ವಿಚಾರಗಳನ್ನು ಮಾತಾಡ್ತೀವಿ. ಆದರೆ ಆ ಯುದ್ಧ ಮಾಡ್ತಿರುವ ಸೈನಿಕರ ಬಗ್ಗೆ ನಾವು ಯೋಚನೆ ಮಾಡ್ತೀವಾ? ಆ ಸೈನಿಕನಿಗೂ ಒಂದು ಕುಟುಂಬ ಇದೆ, ಹೆಂಡತಿ ಮಕ್ಕಳು ಕಾಯ್ತಿರ್ತಾರೆ, ಅಪ್ಪ ಅಮ್ಮ ಕಾಯ್ತಿರ್ತಾರೆ, ಅಥವಾ ಆತನ ಬರುವಿಕೆಗಾಗಿ ಅನೇಕರು ಕಾಯ್ಕೊಂಡಿರ್ತಾರೆ. ಆತನ ನೋವಾದರೆ ಎಲ್ರಿಗೂ ನೋವಾಗುತ್ತೆ ಕುಟುಂಬಕ್ಕೆ. ಎಷ್ಟೆಲ್ಲ ವಿಚಾರಗಳಿದ್ದಾವೆ, ನಾವು ಯೋಚನೆ ಮಾಡಲ್ಲ. ಆದರೆ ಸ್ನೇಹಿತರೆ, ಇಲ್ಲಿ ಬನ್ನಿ, ಇಲ್ಲೊಂದು ಆ ಥರ ಯೋಚನೆ ಮಾಡಿರೋಂಥ ಒಂದು ಅದ್ಭುತವಾದ ಒಂದು ಸೀಕ್ರೆಟ್ ಡಾಕ್ಯುಮೆಂಟ್ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ತೀನಿ ಸ್ನೇಹಿತರೆ. ಒಂದು ರಹಸ್ಯ ದಫ್ತರ್ ಬಗ್ಗೆ. ದಫ್ತರ್ ಅಂತಂದರೆ ಒಂದು ರಿಜಿಸ್ಟರ್, ಒಂದು ಡಾಕ್ಯುಮೆಂಟ್ ಅಂತ ಹೇಳಿ. ಸುಮಾರು 225 ವರ್ಷಗಳ ಹಿಂದಿನ ಒಂದು ಸೀಕ್ರೆಟ್ ದಫ್ತರ್ ಸಿಕ್ಕಿದ್ರೆ ಒಬ್ಬ ಸೈನಿಕಂದು, ಯುದ್ಧ ಮಾಡುವ ಸೈನಿಕಂದು, ಆತ ಅದರಲ್ಲಿ ಏನೇನೆಲ್ಲ ರಹಸ್ಯಗಳನ್ನು ಬರೆದಿರ್ಬೋದು. ಕುತೂಹಲ ಇದೆಯಲ್ಲ? ಎಸ್ ಸ್ನೇಹಿತರೆ, ನಾನೀಗ ಹೇಳ್ತಾ ಇರೋವಂಥದ್ದು ಕನ್ನಡದ್ದೇ ಅದ್ಭುತವಾದಂಥ ಆ ಥರದ ಒಂದು ಸೀಕ್ರೆಟ್ ಡೈರಿ ಬಗ್ಗೆ, ಒಂದು ದಫ್ತರ್ ಬಗ್ಗೆ ಸ್ನೇಹಿತರೆ. ನೋಡಿ, ಇಲ್ಲಿದ್ದ ಪುಸ್ತಕ ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಅಂತ ಹೇಳಿ ಪುಸ್ತಕ ಇದು ಸ್ನೇಹಿತರೆ. ಬರೆದದ್ದು ಕೃಷ್ಣಮೂರ್ತಿ ಹನೂರು ಅಂತ ಹೇಳಿ. ಕೃಷ್ಣಮೂರ್ತಿ ಹನೂರು ಅವರು ಸ್ನೇಹಿತರೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಅಥವಾ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು, ಜೊತೆಗೆ ಕನ್ನಡದ ಹೆಮ್ಮೆಯ, ನಾವೆಲ್ಲರೂ ಅವ್ರಿಗೆ ಹೊಂದಿಸಬೇಕಾದಂತಹ ಜನಪದ ಸಂಶೋಧಕರು. ಅಂದರೆ ಹಳ್ಳಿಗಳಿಗೆ ಹೋಗಿ ಜನಪದ ಕಾವ್ಯಗಳನ್ನು, ಈ ಮಂಟೇಸ್ವಾಮಿ, ಜುಂಜಪ್ಪ, ನೀಲ್ಗಾರರ ಪದಗಳನ್ನು ಅಥವಾ ಸೋಬಾನೆ ಪದಗಳನ್ನು ಇತ್ಯಾದಿ ಅನೇಕ ನಮ್ಮಲ್ಲಿ ಜನಪದ ಪ್ರಕಾರಗಳಿದ್ದಾವಲ್ಲ, ಅವುಗಳನ್ನು ಸಂಗ್ರಹಿಸುವಂತಹ ಕ್ಷೇತ್ರ ಕಾರ್ಯ ಮಾಡುವಂಥ ಮಹನೀಯ, ಕನ್ನಡಕ್ಕೆ ಜನಪದವನ್ನು ಸಂಗ್ರಹಿಸಿಕೊಟ್ಟಂಥವ್ರು. ಇವರಿಗೆ ಸ್ನೇಹಿತರೆ ಒಂದು ಸೀಕ್ರೆಟ್ ದಫ್ತರ್ ಸಿಗುತ್ತೆ. 225 ವರ್ಷಗಳ ಹಿಂದಿನ ದಫ್ತರ್. ಆ ಘಟನೆ ನಾನು ನಿಮ್ಗೆ ಖಂಡಿತ ಹೇಳ್ತೀನಿ ಮುಂದೆ. ಅದನ್ನು ಇಟ್ಕೊಂಡವರು ಒಬ್ಬ ಆ ಕಾಲದ ಸೈನಿಕ ಹೇಗೆ ಬದುಕಿದ, ಯುದ್ಧದ ಒಳ ಸೂಕ್ಷ್ಮಗಳೇನಿದ್ವು, ಯುದ್ಧದ ಒಳಗೆ ನಡೀತಾ ಇದ್ದಂತಹ ಆ ರಾಜಕೀಯಗಳೇನೇನೋ, ಮತ್ತು ಯುದ್ಧ ಹೇಗೆ ನಡೀತಿತ್ತು, ಅಲ್ಲಿ ರಹಸ್ಯಗಳು ಹೇಗೆ ಸೋರು ಹೋಗ್ತಾ ಇದ್ವು, ಜೊತೆಗೆ ಆ ಯುದ್ಧದ ಆಕ್ರೋಶ ಅಥವಾ ಆ ಯುದ್ಧದ ತೀವ್ರತೆ ಹೇಗಿರ್ತಿತ್ತು, ಯುದ್ಧದಲ್ಲಿ ಸಾವು ನೋವು ಹೇಗಾಗ್ತಿತ್ತು, ಯುದ್ಧದಲ್ಲಿ ಲೂಟಿಗಳು ಹೇಗಾಗ್ತಿತ್ತು, ಯುದ್ಧದಲ್ಲಿ ಅತ್ಯಾಚಾರಗಳು, ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಹೇಗಾಗ್ತಿದ್ವು, ಕಗ್ಗೊಲೆಗಳು ಹೇಗಾಗ್ತಿದ್ವು ಅನ್ನೋದನ್ನೆಲ್ಲ ದಾಖಲಿಸ್ತಾ ತನ್ನ ಬದುಕನ್ನು ದಾಖಲಿಸ್ತಾನಾತ. ನಾನು ಯುದ್ಧ ಮಾಡ್ತಿದ್ದಂಥ ಸೈನಿಕ, ಒಂದು ಕಾಲದಲ್ಲಿ ನಾನೇ ಅತ್ಯಾಚಾರಗಳನ್ನು ಮಾಡ್ತಾ, ನಾನೇ ಕೊಲೆಗಳನ್ನು ಮಾಡ್ತಾ ಓಡಾಡ್ತಿದ್ದಂಥವನು, ನನ್ನ ಬದುಕೆ ಕೊನೆಗೆ ಏನಾಯಿತು ಅಂತ ದಾಖಲಿಸುವಂಥ ಒಂದು ಸೀಕ್ರೆಟ್ ರಿಜಿಸ್ಟರ್ ಸ್ನೇಹಿತರೆ, ವಿಚ್ ಈಸ್ ಕಾಲ್ಡ್ ಆ್ಯಸ್ ಅಜ್ಞಾತನೊಬ್ಬನ ಆತ್ಮಚರಿತ್ರೆ. ಕನ್ನಡದ ಪ್ರಸಿದ್ಧ ಕಾದಂಬರಿ, ಜನಪ್ರಿಯ ಕಾದಂಬರಿಗಳಲ್ಲಿ ಒಂದು ಅಜ್ಞಾತನೊಬ್ಬನ ಆತ್ಮಚರಿತ್ರೆ. ಹೆಚ್ಚು ಪೀಠಿಕೆ ಇಲ್ಲದೆ ಮುಂದಕ್ಕೆ ಬಂದುಬಿಡ್ತೀನಿ ಸ್ನೇಹಿತರೆ. 1799 ನಿಮಗೆ ಗೊತ್ತಿದೆ. 1799 ಭಾರತೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆ. ಬರೀ ಭಾರತೀಯ ಇತಿಹಾಸದಲ್ಲಿ ಯಾಕೆ, ನೀವು ಇಂಗ್ಲೆಂಡಿಗೆ ಹೋಗಿ ಲಂಡನ್ನ ಡಾಕ್ಯುಮೆಂಟ್ಸ್ ತೆಗೆಸಿ ನೋಡಿ. ಅವರು ಬಹುಶಃ ಆ ವರ್ಷವನ್ನು ಅವರು ಗೋಲ್ಡನ್ ಪೆನ್ನಲ್ಲಿ ಬರೆದಿಟ್ಕೊಂಡಿರ್ತಾರೆ ಸುವರ್ಣಾಕ್ಷರದಲ್ಲಿ. ಯಾಕೆ ಗೊತ್ತಾ? 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂತಹ ವರ್ಷ ಅದು. 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ್ರೆ ಅವ್ರು ಯಾಕೆ ಗೋಲ್ಡನ್ ಪೆನ್ನಲ್ಲಿ ಬರ್ಕೋಬೇಕು ಅಂದರೆ, ಆ ವರ್ಷದಲ್ಲಿ ನಡೆದಂಥ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸಾಯ್ತಾನೆ. ಟಿಪ್ಪು ಸತ್ತು ಬ್ರಿಟಿಷರ ಮೇಲ್ಗೈ ಆಗುತ್ತೆ. ಬ್ರಿಟಿಷರು ಅಲ್ಲಿವರೆಗೂ ಇಡೀ ಭಾರತದ ಬೇರೆ ಬೇರೆ ಭಾಗಗಳನ್ನು ಗೆದ್ದು ಇಡೀ ಭಾರತವನ್ನು ಆಕ್ರಮಿಸ್ಕೋಬೇಕು ಅಂತಂದರೆ ಅಡ್ಡಿಯಾಗಿದ್ದಂತಹ ಟಿಪ್ಪುವನ್ನು ಕೊಂದು ಇಡೀ ಭಾರತವನ್ನು ತಮ್ಮದಾಗಿಸಿಕೊಂಡ ವರ್ಷ 1799, 1799. ಈಗ ಸುಮಾರು ಒಂದು 220 ವರ್ಷ 25 ವರ್ಷ ಆಗಿರಬೇಕಲ್ವ? ಎಸ್, ಅದಕ್ಕೋಸ್ಕರ. ಯಾಕಂದರೆ ಇಡೀ ಭಾರತವನ್ನು ತಮ್ಮದು ಅಂತ ಹೇಳ್ಕೊಳ್ಳೋಕ್ಕೆ ಅಡ್ಡಿಯಾಗಿದ್ದಿದ್ದೆ ಟಿಪ್ಪು, ಕೊನೆಯ ಅಡ್ಡಿಯಾಗಿದ್ದಿದ್ದೆ ಟಿಪ್ಪು. ಸೊ ಹಾಗಾಗಿ ಬ್ರಿಟಿಷ್ನವರು ಟಿಪ್ಪು ಸತ್ತಾಗ ಟಿಪ್ಪು ಶವ ನೋಡಿ ಹೇಳ್ತಾರೆ, ಫ್ರಮ್ ಟುಡೇ ಇಂಡಿಯಾ ಈಸ್ ಅವರ್ಸ್ ಅಂತ. ಇದು ನಾನು ಹೇಳ್ತಾ ಇರೋದಲ್ಲ, ರಿಜಿಸ್ಟ್ರಲ್ಲಿದೆ, ಸರ್ಕಾರಿ ರೆಕಾರ್ಡ್ಸಲ್ಲೇ ತೆಗೆಸಿ ನೋಡಿ ನೀವು ಅಂತ ಕೇಳ್ಕೊತೀನಿ. ಸೊ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪುವಿನ ಸೈನ್ಯಕ್ಕೂ ಅಥವಾ ಟಿಪ್ಪುವಿಗೂ ಬ್ರಿಟಿಷರಿಗೂ ಆಗುತ್ತೆ. ನಿಮಗೆ ಗೊತ್ತಿದೆ, ರಿಸಲ್ಟು ಟಿಪ್ಪು ಸಾಯ್ತಾನೆ. ಟಿಪ್ಪು ಸತ್ತ ಮೇಲೆ ಇಡೀ ಹಳೆ ಮೈಸೂರು ಸಂಸ್ಥಾನ ಅಥವಾ ಟಿಪ್ಪುವಿನ ಸಾಮ್ರಾಜ್ಯ ಏನಿತ್ತು ಅದಷ್ಟು ಬ್ರಿಟಿಷ್ನವರಿಗೆ ಬರುತ್ತೆ, ಇತ್ಯಾದಿ ಎಲ್ಲ ನಿಮಗೆ ಗೊತ್ತಿದೆ. ಆದರೆ ಆ ಸೈನ್ಯದಲ್ಲಿದ್ದಂತಹ ಒಬ್ಬ ಸಿಪಾಯಿ, ಒಬ್ಬ ಸೈನಿಕ, ಒಬ್ಬ ದಳವಾಯಿ ತನ್ನ ಆತ್ಮಕಥೆಯನ್ನು ಬರ್ಕೋತಾನೆ, ಒಂದು ದಫ್ತರ್ ರೂಪದಲ್ಲಿ ಬರೆದು ಇಟ್ಬಿಡ್ತಾನೆ. ಆ ಹಳೆಯ ರೆಕಾರ್ಡು ಒಬ್ಬ ಸುಲೇಮಾನ್ ಅಂತನ್ನುವರ ಮನೆಯಲ್ಲಿ 225 ವರ್ಷಗಳ ನಂತರ ಪತ್ತೆಯಾಗಿ ಅದು ಒಬ್ಬ ವಿದ್ವಾಂಸರಿಗೆ ಸಿಕ್ಕು. ಅವರು ಅದರಲ್ಲಿ ಏನಿದೆ ರಹಸ್ಯ ಅಂತ ಭೇದಿಸ್ತಾ ಹೋದಾಗ ಬಂದಂಥ ಕಾದಂಬರಿಯೇ ಈ ಪುಸ್ತಕ, ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಅಂತ ಅನ್ನೋದು. ಎಸ್, ಪುಸ್ತಕ ಹೆಸರೇ ಹೇಳುತ್ತಲ್ವ, ಆತನ ಆತ್ಮಚರಿತ್ರೆ. ಅಜ್ಞಾತ ತಾನೇ. ಈಗ ಇರಾನ್ನಲ್ಲಿ ಯುದ್ಧ ಆಗ್ತದೆ, ಇರಾನ್ ಮೇಲೆ ಯುದ್ಧ ಆಗ್ತದೆ.
ಆದರೆ ಅಲ್ಲಿ ಸಾಯ್ತಿರುವಂತಹ ಅಮಾಯಕ ಜನಗಳ ಮಧ್ಯೆ ಸೈನಿಕರು ಇದ್ದಾರಲ್ಲ, ಮತ್ತು ದಾಳಿ ಮಾಡುತ್ತಿರುವವರಲ್ಲಿ ಇಸ್ರೇಲ್ ಇರ್ಬೋದು ಅಥವಾ ಅಮೆರಿಕ ಪಡೆಗಳಿರ್ಬೋದು, ಅವರಲ್ಲೂ ಸೈನಿಕರು ಸಾಯ್ತಿದ್ದಾರಲ್ಲ, ಅಜ್ಞಾತರಲ್ವಾ? ಅವ್ರ ಬಗ್ಗೆ ನಾವು ಮಾತಾಡ್ತಿದ್ದೀವ? ಆದರೆ ಆ ದೇಶದ ನಾಯಕರ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ಭಾರತಕ್ಕೆ ಬರೋಣಂತೆ. ನಮ್ಮ ಸೈನಿಕರು, ಲಕ್ಷಾಂತರ ಸೈನಿಕರು ಗಡಿಗಳನ್ನು ಕಾಯ್ತಿದ್ದಾರೆ. ಯಾವ್ಯಾವುದೋ ದಾಳಿಗಳಲ್ಲಿ ತಮ್ಮ ಪ್ರಾಣವನ್ನು ಕೊಟ್ಬಿಡ್ತಾರೆ. ಅಲ್ಲೆಲ್ಲೋ ಮಾತಾಡಿ ಸುಮ್ಮನಾಗ್ಬಿಡ್ತೀವಿ. ಆದರೆ ಅಜ್ಞಾತರಾಗಿ ಉಳಿದೋಗ್ತಾರೆ. ಅದಕ್ಕೋಸ್ಕರ ಅಜ್ಞಾತರವರು, ನಾವು ದೇಶದ ನಾಯಕರುಗಳ ಬಗ್ಗೆ, ಯುದ್ಧ ಮಾಡಿಸುವವ್ರ ಬಗ್ಗೆ ಮಾತಾಡ್ತೀವಿ, ಆದರೆ ಯುದ್ಧ ಮಾಡಿ ಸತ್ತವರ ನೋವುಗಳ ಬಗ್ಗೆ ನಾವು ಮಾತಾಡೋದಿಲ್ಲ. ಆತನ ನೋವು ಈ ಪುಸ್ತಕ, ಆತ ಕಂಡಂತಹ ಯುದ್ಧದ ಭೀಕರತೆ ಈ ಪುಸ್ತಕ. ಕೆಲವು ವಿವರಗಳನ್ನ ಹೇಳ್ತೀನಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದ್ದಾವೆ ಅಂತಂದರೆ, ಈ ಪುಸ್ತಕ ಕಾದಂಬರಿ ರೂಪದಲ್ಲಿ ನಮ್ಮ ಕೃಷ್ಣಮೂರ್ತಿ ಹನೂರವರು ಅವ್ರ ಕ್ರಿಯೇಟಿವಿಟಿಯನ್ನು ಬಳಸಿ ಇತಿಹಾಸದ ಆಧಾರವನ್ನು ಇಟ್ಕೊಂಡು, ಇತಿಹಾಸವನ್ನು ತಿರುಚದೆ ಇತಿಹಾಸದ ಅಷ್ಟು ಆಧಾರಗಳನ್ನು ಇಟ್ಕೊಂಡು ಅವರು ಒಳ್ಳೆ ಕಥೆಗಾರರಾಗಿರೋದ್ರಿಂದ ಅವ್ರ ಕ್ರಿಯೇಟಿವಿಟಿಯನ್ನು ಹಾಕಿ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ನೋಡಿ, ಕೆಲವು ವಿವರಗಳನ್ನ ಹೇಳ್ತೀನಿ ಸ್ನೇಹಿತರೆ ನಿಮಗೆ. ಟಿಪ್ಪು ಸಾಮ್ರಾಜ್ಯದಲ್ಲಿ ಅಥವಾ ಟಿಪ್ಪು ಸೈನ್ಯದಲ್ಲಿ ಗಪ್ ಚುಪ್ ವ್ಯವಸ್ಥೆ ಅಂತ ಒಂದು ಇತ್ತಂತೆ. ಗಪ್ ಚುಪ್ ವ್ಯವಸ್ಥೆ ಅಂತ. ಏನದು ಗಪ್ ಚುಪ್ ವ್ಯವಸ್ಥೆ ಅಂತಂದರೆ, ಹೆಸರಲ್ಲೇ ಇದೆ ಗಪ್ ಚುಪ್, ಮುಚ್ಕೊಂಡಿರೋದು ಅಂತ ಅಷ್ಟೇ. ಬೇಸಿಕ್ಲಿ ಒಂದು ರಹಸ್ಯ ಸಂದೇಶವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ಬೇಕು ಅಂತ ಇಟ್ಕೊಳ್ಳಿ. ಹೇಗೆ ಕಳಿಸೋದು? ಈಗ ಯಾರೋ ಸೈನಿಕ, ಒಬ್ಬ ಸಂದೇಶವಾಹಕ ಅದನ್ನು ತೊಗೊಂಡೋಗಿ ಕೊಟ್ಟರೆ, ಯಾರೋ ಹೋಗ್ತಾ ಇದ್ದಾನೆ, ಏನೋ ಸಂದೇಶ ಹೋಗ್ತದೆ ಅಂತ ಅನುಮಾನ ಬರುತ್ತೆ. ಆತ ಫಕೀರನ ಥರನೋ, ಸನ್ಯಾಸಿ ಥರನೋ, ಅಥವಾ ಯಾವುದೋ ಬೇರೆ ಊರಿನ ಪ್ರವಾಸಿ ಥರನೋ, ಅಥವಾ ಯಾರೋ ಭಿಕ್ಷುಕನ ಥರನೋ, ಅನಾಥನ ಥರನೋ, ಯಾರೋ ಜಂಗಮರ ಥರನೋ ವೇಷ ಹಾಕ್ಕೊಂಡು ಒಂದು ಮೆಸೇಜನ್ನು ಇನ್ನೊಂದು ಕಡೆಗೆ, ಕಾಡು ಮೇಡು ಹೆಚ್ಚು ಜನ ವಸತಿ ಇಲ್ಲದೇ ಇರೋ ಕಡೆಗಳಲ್ಲಿ ದಾಟಿ ಹೋಗಿ ಆದಷ್ಟು ಬೇಗ ಆ ಸಂದೇಶವನ್ನು ಮುಟ್ಟಿಸಿದ ಅಥವಾ ಸಂದೇಶವನ್ನು ತರುತ್ತಿದ್ದ. ಗಪ್ ಚುಪ್ ವ್ಯವಸ್ಥೆ. ಅಪ್ಪಿತಪ್ಪಿ ಆತ ಏನಾದರೂ ಸಿಕ್ಕಿಬಿದ್ರೆ, ಆತನ ತಪಾಸಣೆ ಆದರೂ ಕೂಡ ಆತನ ಹತ್ರ ಏನಾದರೂ ಸಂದೇಶ ಸಿಕ್ಕರೆ, ಆ ಕಾಲದಲ್ಲಿ ಬರೆದಂಥ ಸಂದೇಶ, ಅದು ಎದುರುಗಡೆ ಇರೋರಿಗೆ ಓದಕ್ಕೆ ಬರ್ತಿಲ್ಲ, ಅರ್ಥ ಮಾಡ್ಕೊಳಕ್ಕೆ ಬರ್ತಿಲ್ಲ ಅದ್ರಲ್ಲಿ ಏನು ಬರೆದಿದೆ ಅಂತ ಹೇಳಿ. ಅದು ಭಾಳ ಮುಖ್ಯವಾದದ್ದು. ಏನೋ ಇದೆ, ಏನೋ ಜಿಂಕೆ ಚಿತ್ರ ಇದೆ, ಏನೋ ಇದಿದೆಯಲ್ಲ ಅದಿದೆಯಲ್ಲ, ಏನಿದೆಯೇನೋ ಏನೋ ಗೊತ್ತಿಲ್ಲ, ನಾನು ಭಿಕ್ಷುಕ, ಏನೋ ಸಿತ್ತು ಇಟ್ಟು ಅನ್ನೋ ಥರ ತಪ್ಪಿಸ್ಕೋತಿದ್ದಂತಹ ಗಪ್ ಚುಪ್ ವ್ಯವಸ್ಥೆ ಆ ಗಪ್ ಚುಪ್ ವ್ಯವಸ್ಥೆ ಆಗಿತ್ತು. ಟಿಪ್ಪು ಹೀಗೆ ಸುಮಾರು 3 ಯುದ್ಧಗಳಲ್ಲಿ, 4 ಯುದ್ಧಗಳಲ್ಲಿ 3 ಯುದ್ಧದವರೆಗೂ ಆತ ಜಯಗಳಿಸ್ತಾ ಇದ್ದಿದ್ದು, ಅಥವಾ 2 ಯುದ್ಧವನ್ನು ಗೆದ್ದು 3ನೇ ಯುದ್ಧದಲ್ಲಿ ತನ್ನ ಮಕ್ಕಳನ್ನ ಒತ್ತೆ ಇಟ್ಟು ಅದಕ್ಕೆಲ್ಲ ಬಳಸಿದ್ದು ಇದೇ ಗಪ್ಚುಪ್ ವ್ಯವಸ್ಥೆನ. ಇವನ್ 4ನೇ ಯುದ್ಧದಲ್ಲೂ ಕೂಡ. ಆದರೆ ನೀವು ಎಂಥ ಕಾಂಟ್ರಾಸ್ಟ್ ಅಂತಂದರೆ, ಆ ಗಪ್ಚುಪ್ ವ್ಯವಸ್ಥೆನೇ ಟಿಪ್ಪುವಿನ ಕೊನೆಯ ಯುದ್ಧದ ಸೋಲಿಗೆ ಪ್ರಮುಖ ಕಾರಣ ಆಯಿತು ಅಂತ ಅನ್ನೋದು ಕೂಡ ಅಷ್ಟೇ ಸೋಜಿಗದ ಸಂಗತಿ. ಯಾಕೆ ಗೊತ್ತಾ? ಟಿಪ್ಪು ಸಾಮ್ರಾಜ್ಯದ ಒಳಗಿದ್ದಂತಹ ಆಂತರಿಕ ಶತ್ರುಗಳು, ಅದು ಮೀರ್ ಸಾದಿಕ್ ಒಬ್ಬರೇ ಅಲ್ಲ, ಮೀರ್ ಸಾದಿಕ್ಕನ್ನೂ ಸೇರಿಸಿ ಅನೇಕರಿದ್ದರಲ್ಲ ಒಳಗಡೆ, ಟಿಪ್ಪುವಿನ ಮರಣವನ್ನು ಬಯಸ್ತಿದ್ರಲ್ಲ, ಅವರೆಲ್ಲರೂ ಬಳಸಿದ್ದೇ ಇದೇ ಗಪ್ಚುಪ್ ವ್ಯವಸ್ಥೆಯನ್ನು ಬ್ರಿಟಿಷರ ಜೊತೆ ಸಂಪರ್ಕ ಸಾಧಿಸಲಿಕ್ಕೆ. ಇದೇ ಗಪ್ಚುಪ್ ವ್ಯವಸ್ಥೆಯನ್ನು ಬಳಸ್ಕೊಂಡು ಬ್ರಿಟಿಷರಿಗೆ ಒಳಗಿನ ವಿಚಾರಗಳನ್ನು ಹೊರಗಡೆಗೆ ಪಾಸ್ ಮಾಡ್ತಾರೆ. ಆ ಮೂಲಕ ಬ್ರಿಟಿಷರಿಗೆ ಈ ಒಳಗಡೆಯ ಏನೇನು ರಹಸ್ಯಗಳಿದ್ದಾವೆ ಗೊತ್ತಾಗುತ್ತೆ. ಯಾಕಂದರೆ ಅವರು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ನಿರ್ಧಾರ ಮಾಡಿದ್ರು, ನಾವು ಯುದ್ಧ ಗೆಲ್ಲಲೇಬೇಕು, ಟಿಪ್ಪುವನ್ನು ಕೊನೆಗೊಳಿಸಲೇಬೇಕು ಅಂತ. ಸೊ ಹಾಗಾಗಿ ಈ ಥರದ್ದೆಲ್ಲ ಒಳ ಸಂಚುಗಳು ನಡೆದವು ಅಂತ ಅನ್ನೋದು ಈ ಪುಸ್ತಕದಲ್ಲಿ ತುಂಬ ಅದ್ಭುತವಾಗಿ ದಾಖಲಾಗಿದ್ದಾವೆ. ಇತಿಹಾಸದ ಪುಸ್ತಕದಲ್ಲೂ ಅದೇ ಇದೆ, ನೀವು ಗಮನಿಸ್ಬೋದು. ಆಮೇಲೆ ಬಹಳ ಮುಖ್ಯವಾಗಿ ಇಲ್ಲಿ ಕಂಡುಬರುವಂತಹ ವಿಚಾರಗಳೇನು ಅಂತಂದರೆ, ಯುದ್ಧ ನಡೆಯೋಕ್ಕೆ ಮೊದಲು ದಾಳಿಕೋರರು ಅಥವಾ ಶತ್ರುಗಳು, ಆಯಿತು ಈ ಘಟನೆಯಲ್ಲಿ ತಗೋತು ಅಂತಂದರೆ ಟಿಪ್ಪುವಿನ ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿದ್ದವರು ಬ್ರಿಟಿಷ್ನವರು ಅಂತ ಇಟ್ಕೊಳ್ಳೋಣ. ಅವರು ಹೇಗೆ ಮಧ್ಯಾಹ್ನವೇ ನಾವು ದಾಳಿ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಯಿತು. ಯಾಕಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ನವರು ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದ್ದು ಆ ವಾಟರ್ ಗೇಟ್ ಮೂಲಕ ಮಧ್ಯಾಹ್ನ. ಆದರೆ ಬೆಳಿಗ್ಗೆ ಯುದ್ಧ ಶುರುವಾಗಿ ಮಧ್ಯಾಹ್ನ ಬ್ರೇಕ್ ಇರ್ತಿತ್ತು. ಯುದ್ಧದ ನಿಯಮಗಳಿರ್ತಿತ್ತು, ನೀತಿ ನಿಯಮಗಳು, ಇಟ್ ಹ್ಯಾಸ್ ಸಮ್ ಎಥಿಕ್ಸ್. ಮಧ್ಯಾಹ್ನ ಊಟದ ಬ್ರೇಕ್ ಇರ್ತಿತ್ತು, ಬೆಳಗ್ಗೆ ಶುರುವಾಗಿ ಮತ್ತು ರಾತ್ರಿ ಯುದ್ಧ ಮಾಡ್ತಿರ್ಲಿಲ್ಲ. ಆದರೆ ಅವ್ರು ಕರೆಕ್ಟಾಗಿ ಊಟದ ಸಮಯಕ್ಕೆ ಶುರು ಮಾಡ್ತಾರೆ. ಅವರು ಊಟದ ಸಮಯಕ್ಕೆ ವಿರಾಮ ಇಲ್ಲ, ಊಟದ ಸಮಯಕ್ಕೆ. ಅಂದರೆ ಟಿಪ್ಪು ಈ ಸಮಯಕ್ಕೆ ಊಟಕ್ಕೆ ಹೋಗ್ತಾನೆ ಅಂತ ಹೊರಗೆ ಹೆಂಗೆ ಗೊತ್ತಾಯಿತು? ಟಿಪ್ಪು ಆ ಸಮಯದಲ್ಲಿ ಊಟ ಮಾಡ್ತಿದ್ದ. ಆತ ಎದ್ದು ಬಂದು ಒಬ್ಬ ಸಾಮಾನ್ಯ ಸೈನಿಕನ ದಿರಿಸಿನಲ್ಲಿ ಇಲ್ಲಿ ಬಂದು ಖಡ್ಗ ಎತ್ಕೊಂಡು ಯುದ್ಧಕ್ಕೆ ಹೋದ, ಸತ್ತ. ಅದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಟಿಪ್ಪುವಿನ ಅಂತ್ಯ. ವಾಟರ್ ಗೇಟ್ ಹತ್ರ ಸತ್ತ. ನಂತರ ಮುಂದೆ ಟಿಪ್ಪು ಬಾಡಿ ವಾಸ್ ಫೌಂಡ್ರಿ ಮಾನ್ಯುಮೆಂಟ್ ಇದೆಯಲ್ಲ, ಅಲ್ಲೇ ವಾಟರ್ ಗೇಟ್ ಪಕ್ಕದಲ್ಲಿ, ಅದೆಲ್ಲ ಸಿಕ್ಕಿದ್ದು ನಿಮ್ಗೆ ಗೊತ್ತೇ ಇದೆ. ಆದರೆ ಈ ಕಥೆಯಲ್ಲಿ ಆ ಒಬ್ಬ ಸೈನಿಕ ಆ ದಫ್ತರ್ನಲ್ಲಿ ದಾಖಲಿಸೋದು ಅಂಥ ವಿಚಾರಗಳನ್ನು, ಹೇಗೆ ಮಾಹಿತಿ ಹೊರಗಡೆ ಹೋಗ್ತಾ ಇತ್ತು ಅಂತನ್ನುವ ಮಾಹಿತಿನ ತುಂಬ ಚೆನ್ನಾಗಿ ದಾಖಲಿಸ್ತಾನತ. ಅಂದರೆ ಒಂದು ಸಾಮ್ರಾಜ್ಯ ಹೇಗೆ ಸಿಂಹಾಸನಕ್ಕೋಸ್ಕರ ಹೊಡೆದಾಡುತ್ತೆ ಅಂತ ಅನ್ನೋದು ಭಾಳ ಚೆನ್ನಾಗಿ. ಜೊತೆಗೆ ಆ ಸೈನ್ಯದಲ್ಲಿ ಇದ್ದಂತಹ ಒಂದು ಬಹಳ ದೊಡ್ಡ ತುಕಡಿ, ಒಂದು ಸೈನ್ಯದ ತುಕಡಿ, ಯುದ್ಧಕ್ಕೆ ಸಜ್ಜಾಗಿದ್ದ ತುಕಡಿಯನ್ನು ಕರೆಕ್ಟಾಗಿ ಆ ಮಧ್ಯಾಹ್ನ ಬ್ರಿಟಿಷ್ನರು ದಾಳಿ ಮಾಡುವ ಹೊತ್ತಿಗೆ ಕರೆಕ್ಟಾಗಿ ಸಂಬಳವನ್ನು ಆ ಮಧ್ಯಾಹ್ನವೇ ಕೊಡ್ತಾರೆ ಅಂತ ಹೇಳಿ ಅವ್ರನ್ನ ಹೇಗೆ ಅಲ್ಲಿಂದ ಖಾಲಿ ಮಾಡಿಸಿ ಬೇರೆ ಕಡೆ ಕಳಿಸಿದ್ರು ಅವ್ರನ್ನ ಸಂಬಳ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅವ್ರು ವಾಪಸ್ ಬರೋಷ್ಟರಲ್ಲಿ ಈ ದಾಳಿನೇ ಮುಗಿದೋಗಿತ್ತು ಆಲ್ಮೋಸ್ಟು. ಸೊ ಹಾಗಾಗಿ ಹೇಗಾಯ್ತು ಇದೆಲ್ಲ? ಯಾರ ಪ್ಲ್ಯಾನ್ ಇದೆಲ್ಲ? ಮತ್ತು ಆ ಶ್ರೀರಂಗಪಟ್ಟಣದ ಕೋಟೆಯಲ್ಲಿ ಇರುವಂತಹ ತುಂಬ ದುರ್ಬಲವಾದ ದಾರಿ, ದುರ್ಬಲವಾದ ಮಾರ್ಗ ಯಾವುದು ಅಂತ ಅನ್ನೋದನ್ನು ಅವ್ರಿಗೆ ತಿಳಿಸಿದ್ದು ಯಾರು? ಇದನ್ನೆಲ್ಲ
ಪುಸ್ತಕದಲ್ಲಿ ಆ ದಳವಾಯಿ ಅಥವಾ ಸಿಪಾಯಿ ತುಂಬ ಅದ್ಭುತವಾಗಿ ದಾಖಲಿಸ್ತಾ ಹೋಗ್ತಾನೆ ಈ ಸೀಕ್ರೆಟ್ ರೆಕಾರ್ಡ್ನಲ್ಲಿ ದಫ್ತರ್ನಲ್ಲಿ ಸ್ನೇಹಿತರೆ. ಆ ಪುಸ್ತಕನೇ ಅಜ್ಞಾತನೊಬ್ಬನ ಆತ್ಮಚರಿತ್ರೆ. ಅದಕ್ಕೆ ನಮ್ಮ ಯು ಆರ್ ಅನಂತಮೂರ್ತಿಯವರು ಇದಕ್ಕೊಂದು ಪುಸ್ತಕಕ್ಕೊಂದು ಸಾಲನ್ನು ಬರೀಬೇಕಾದ್ರೆ ಬರೀತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ಇದೊಂದು ಮ್ಯಾಜಿಕಲ್ ರಿಯಲಿಸಮ್, ಒಂದು ಮಾಂತ್ರಿಕ ವಾಸ್ತವವಾದ ಪುಸ್ತಕ, ಇದು ತುಂಬ ಚೆನ್ನಾಗಿದೆ ಅಂತ ಅವರು ಕೂಡ ಅದನ್ನು ದಾಖಲಿಸ್ತಾ ಹೋಗ್ತಾರೆ. ಆಮೇಲೆ ನೋಡಿ, 4ನೇ ಆಂಗ್ಲೋ ಮೈಸೂರು ಯುದ್ಧ ಶುರು ಆಗೋತ್ತಿಗೆ ಸೈನಿಕರಿಗೆ ರಜೆಯೇ ಇಲ್ಲ, 4 ಯುದ್ಧಗಳು ಮುಗಿಯೋವರೆಗೂ, ನೋ ಲೀವ್ ಎಟ್ ಆಲ್. ಇವತ್ತು ಯೋಚನೆ ಮಾಡಿ, ಪಾಪ ಯಾರೋ ಸೈನಿಕ, ನಮ್ಮ ಭಾರತೀಯ ಹೆಮ್ಮೆಯ ಸೈನಿಕರನ್ನು ತಗೊಳ್ಳೋಣ, ಯಾರೋ ಸೈನಿಕರು ರಜೆ ಅಲಾಟ್ ಆಗಿರುತ್ತೆ, ಬಂದು ಹೆಂಡತಿ ಮಕ್ಕಳ ಜೊತೆಗೆ 1 ವರ್ಷ ಆಯಿತು ಅವ್ರ ಮುಖ ನೋಡಿ, 1 ತಿಂಗಳು 15 ದಿವಸ ರಜೆ ಸಿಕ್ಕಿದೆ, ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ಹೋಗೋಣ ಅಂತ ಬರೋಷ್ಟರಲ್ಲಿ ಯುದ್ಧ ಅನೌನ್ಸ್ ಆಗಿಬಿಟ್ರೆ ಎಲ್ಲ ಗಂಟು ಮೂಟೆ ಕಟ್ಕೊಂಡು ತತ್ಕ್ಷಣ ಹೊರಡಬೇಕು, ಏನು ಬೇಕಾದ್ರೆ ಎಮರ್ಜೆನ್ಸಿ ಇರಲಿ, ಈಗಲೂ ಇದೆ ಅಲ್ವಾ. ಸೊ ಹಾಗಾಗಿ 4 ಯುದ್ಧ ನಡೆಯುವವರೆಗೂ ಮುಗಿಯೋವರೆಗೂ ಸೈನಿಕರಿಗೆ ರಜೆಯೇ ಇಲ್ಲ. ಸೈನಿಕರು ಯುದ್ಧ ಅಂತ ಕೇಳಿದ ತಕ್ಷಣ ತಾವೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಿಗೆ ಹೋಗ್ಬಿಡ್ತಿದ್ರಂತೆ, ಖಿನ್ನತೆಗೊಳಗಾಗ್ತಿದ್ರು. ಅವರ ಕುಟುಂಬ, ಅವ್ರ ಹೆಂಡರು ಮಕ್ಕಳುಗಳೇನಾದ್ರು ಯುದ್ಧಕ್ಕೆ ಹೋಗ್ತೀನಿ ಅಂತಂದರೆ ಮೊದಲು ನಮ್ಮನ್ನು ಕತ್ತರಿಸಿ ಮುಂದಕ್ಕೆ ಹೋಗಿ ಅಂತ ಅವ್ರ ಎದುರುಗಡೆ ನಿಂತ್ಕೋತಿದ್ರಂತೆ. ಈ ಥರದ ರೋಚಕ ವಿಚಾರಗಳನ್ನು, ಯುದ್ಧದ ಭೀಕರತೆ ಹೇಗಿತ್ತು ಅಂತ ಈ ಪುಸ್ತಕದಲ್ಲಿ ಆ ಸಿಪಾಯಿ ಮೂಲಕ ನಮ್ಮ ಕೃಷ್ಣಮೂರ್ತಿ ಹನೂರು ದಾಖಲಿಸ್ತಾರೆ ಸ್ನೇಹಿತರೆ. ಮಾನಸಿಕವಾಗಿ ಜರ್ಜರಿತರು, ರಜೆ ಇಲ್ಲದ ಸತತ ಯುದ್ಧ ಮತ್ತು ಪ್ರಯಾಣ. ನೀವು ಗಮನಿಸಿ, ಒಂದು ಯುದ್ಧ ಅಂತಂದರೆ ಒಂದು ಪಡೆ ಇನ್ನೊಂದು ಪಡೆ ಮೇಲೆ ದಾಳಿ ಮಾಡುತ್ತೆ ಅಂದರೆ ಪ್ರಯಾಣಗಳು ಎಷ್ಟಿರ್ತವೆ. ಉದಾಹರಣೆಗೆ ನಮ್ಮ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ ಮಹಾರಾಜರು ಬಾದಾಮಿಯಿಂದ ಹೊರಟು, ಉತ್ತರ ಕರ್ನಾಟಕದ ಬಾದಾಮಿಯಿಂದ ಹೊರಟು ನರ್ಮದಾ ನದಿ ತೀರದಲ್ಲಿ, ಮಧ್ಯಪ್ರದೇಶದ ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನ ಸೋಲಿಸ್ಬೇಕು ಅಂದರೆ ಅಲ್ಲಿವರೆಗೂ ಟ್ರಾವೆಲ್ ಮಾಡಬೇಕಲ್ಲ. ಟ್ರಾವೆಲ್ ಹೇಗೆ? ಅದರ ಸುಸ್ತಂತೀವಲ್ಲ, ನಾವು ಇಲ್ಲಿಂದ ಯಾವುದೋ ಒಂದು ಬಸ್ಸಲ್ಲಿ ಎಲ್ಲೋ ಹೋಗಿ ಬಂದುಬಿಟ್ರೆ ಟಯರ್ಡ್ ಆಗಿಬಿಡ್ತೀವಿ. ಬಟ್ ಅವರು ಕುದುರೆ ಮೇಲೆ, ಆನೆ ಮೇಲೆ ನಡ್ಕೊಂಡು, ಊಟ, ಕಂಫರ್ಟ್ ಝೋನ್ ಯಾವುದೂ ಇಲ್ಲ, ಇದನ್ನೆಲ್ಲ ದಾಖಲಿಸ್ತಾ ಹೋಗ್ತಾನೆ. ಮತ್ತು ಒಳಗಿನ ಶತ್ರುಗಳ ಬಗ್ಗೆ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ. ಮತ್ತು ಬಹಳ ಮುಖ್ಯವಾಗಿ ಸ್ನೇಹಿತರೆ, ಒಳಸಂಚಿಗಳ ಬಗ್ಗೆ ಆತ ಹೇಳ್ತಾನೆ. ಇದು ಒಟ್ಟಾರೆ ಟಿಪ್ಪು ಸೈನಿಕ ಒಬ್ಬ ಬರೆದಂತಹ ರಹಸ್ಯ ದಾಖಲೆಯ ಪುಸ್ತಕ. ಅದನ್ನು ಕಾದಂಬರಿ ರೂಪದಲ್ಲಿ ದಾಖಲಿಸಿರುವಂಥವರು ನಮ್ಮ ಕೃಷ್ಣಮೂರ್ತಿ ಹನೂರು ಸರ್, ಗ್ರೇಟ್ ಸ್ಕಾಲರ್ ಆಫ್ ಕರ್ನಾಟಕ. ಸೊ ಇದು ಅದಕ್ಕೆ ಕೊನೆಗೆ ಈ ಸೈನಿಕ ಬರೆಯೋದೇನ ಗೊತ್ತಾ? ಈ ಸೈನಿಕ, ಇದು ಒಬ್ಬ ಸೈನಿಕನ ಬದುಕು ಅಥವಾ ಸೈನಿಕನ ಜೀವನ ಅಂದರೆ ಮುಳ್ಳಿನ ಮೇಲಿನ ನಿದ್ದೆ, ಮುಳ್ಳಿನ ಮೇಲಿನ ನಿದ್ದೆ ಅಂತ ಆತ ಬರ್ಕೋತಾನೆ. ಟಿಪ್ಪು ಹತ್ಯೆಯಾಗಿ ಮೈಸೂರನ್ನು ಸೋತ ನಂತರ, ಬ್ರಿಟಿಷರಿಗೆ ಮೈಸೂರು ವಶ ಆದ ನಂತರ, ನನಗೆ ಮುಳ್ಳಿನ ಮೇಲಿನ ನಿದ್ದೆ ತಪ್ಪಿತು, ನಾನೀಗ ನಿದ್ದೆ ಮಾಡ್ತೇನೆ, ಯಾಕಂದರೆ ಯುದ್ಧ ಇಲ್ಲ, ನಾನೀಗ ಸಿಪಾಯಿ ಅಲ್ಲ ನಾನು ಅಂತ ಹೇಳಿ ಕಾಡಲ್ಲಿ ಆತ ನಿದ್ದೆ ಮಾಡ್ತಾನೆ. ಈ ಥರ ತುಂಬ ಒಳ್ಳೊಳ್ಳೆ ವಿಚಾರಗಳು ಇದರಲ್ಲಿ ಈ ಪುಸ್ತಕದಲ್ಲಿ ಬರ್ತಾ ಹೋಗ್ತವೆ ಸ್ನೇಹಿತರೆ. ಹಾಗಾಗಿ ಈ ಪುಸ್ತಕ ನೀವೆಲ್ಲರೂ ಓದಲೇಬೇಕಾದಂತಹ ಪುಸ್ತಕ. ನಾನಂತೂ ಇದನ್ನು ತುಂಬ ಹಿಂದೆಯೇ ಓದಿದೆ, ಮತ್ತೊಂದು ಸಲ ಓದು ಕೂಡ ಮಾಡಿದೆ. ಆಮೇಲೆ ನಮ್ಮ ಕೃಷ್ಣಮೂರ್ತಿ ಹನೂರವರು ಒಬ್ಬ ಸ್ಕಾಲರ್, ರಿಸರ್ಚ್ ಸ್ಕಾಲರ್, ಸಂಶೋಧನಾ ಪಂಡಿತರು ಅಂತ ನಿಮ್ಗೆ ಹೇಳಿದ್ನಲ್ಲ, ಅವರು ಅಷ್ಟು ಹೇಳಿಬಿಟ್ಬಿಟ್ರೆ ಈ ಪುಸ್ತಕ ಯಾಕೆ ಓದಬೇಕು ಅನಿಸುತ್ತೆ. ಆದರೆ ಇವತ್ತಿಗೆ ಬರ್ತಾರೆ ಅವರು. ಇವತ್ತಿನ ಆ ಸೈನಿಕರ ಮನೆ ತಂದವರು ರಸೂಲ್ ಸಾಬು ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕಿದ್ರೆ, ಸರ್ ಟಾಂಗಾ ತೊಗೊಂಡು ಯಾರೋ ಟೂರಿಸ್ಟ್ನ ಕರ್ಕೊಂಡು ಹೋಗಿದ್ದಾರೆ ಸರ್ ಅಂತನ್ನೋವರೆಗೂ ಅದು ಬರುತ್ತೆ ರಸೂಲ್ ಸಾಬ್ರ ಕತೆ ಅಲ್ವಾ. ಇವತ್ತಿಗೂ ಮೈಸೂರಿಗೆ ಹೋಗಿ, ಮೈಸೂರಲ್ಲಿರುವಂಥ ಮುಸಲ್ಮಾನರು ಯಾರು ಟಾಂಗಾ ಓಡಿಸ್ತಿದ್ದಾರಲ್ಲ, ಅವರೆಲ್ಲ ಯಾರು ಅಲ್ವೇ? ಇದನ್ನೆಲ್ಲ ಐತಿಹಾಸಿಕವಾಗಿ ಹಿನ್ನೆಲೆ ಇಟ್ಕೊಂಡು ನಮ್ಗೆ ಓದಿದಾಗ ಇತಿಹಾಸ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಕಣ್ಪಟ್ಟಿ ಕಟ್ಕೊಂಡು ಯಾವುದೋ ಒಂದು ಪರ ಒಂದು ವಿರೋಧ ಮಾತಾಡ್ತಾ, ನಮ್ಮ ತಲೆಗಳಲ್ಲಿ ತುಂಬಿರೋ ಅಜೆಂಡಾಗಳನ್ನು ಮಾತಾಡ್ತಾ, ನಾವು ಸುಮ್ಮನೆ ಏನೇನೋ ಹೇಟ್ರೇಡ್ಗಳನ್ನು ಸ್ಪ್ರೆಡ್ ಮಾಡೋದನ್ನ ಬಿಟ್ಟು ಇತಿಹಾಸವನ್ನು ಇತಿಹಾಸವಾಗಿ ಆ ಕಾಲದ ಸ್ಥಿತಿ, ಅದು ದೇಶ ಕಾಲದ ಪ್ರಜ್ಞೆ ಅಂತ ಕರೀತಾರೆ, ಆ ದೇಶ ಕಾಲ ಟೈಮ್ ಆ್ಯಂಡ್ ಸ್ಪೇಸ್ನ ಪ್ರಜ್ಞೆ ಇಟ್ಕೊಂಡು ಯೋಚನೆ ಮಾಡಬೇಕು ಅಂತ ಕೂಡ ನನ್ನ ರಿಕ್ವೆಸ್ಟ್. ಏನಿವೆ ನಿಮಗೆಲ್ಲ ಬುದ್ಧಿ ಹೇಳೋಷ್ಟು ದೊಡ್ಡವನಂತ ನಾನು ಖಂಡಿತ ಅಲ್ಲ. ನನಗಂತೂ ಇದು ತುಂಬ ಖುಷಿ ಕೊಟ್ಟು ಪುಸ್ತಕಪ್ಪ, ನಾನಂತೂ ಓದಿದ್ದೀನಿ. ಅಜ್ಞಾತನೊಬ್ಬನ ಆತ್ಮಚರಿತ್ರೆ, ಒಂದು ಥ್ರಿಲ್ಲರು, ಭಯಂಕರ ಥ್ರಿಲ್ಲಾಗಿ ಓದಿಸ್ಕೊಳ್ಳುತ್ತೆ ಈ ಕಾದಂಬರಿ. ಸೊ ಕಾದಂಬರಿ ಅಂತಂದರೆ ಕಟ್ಟುಕಥೆ ಮಾಡಿಲ್ಲ ಇವರು. ಓಕೆ, ಈಗ ಹೇಗೆ ನಮ್ಮ ತರಾಸು ಅವರು ದುರ್ಗಾಸ್ತಮಾನ ಬರೆದ್ರು, ಮದಕರಿ ನಾಯಕರ ಕಥೆ, ಕಟ್ಟುಕಥೆ ಅಲ್ಲ, ಅದು ನಡೆದ ಕಥೆ, ಅದರಲ್ಲಿರುವಂಥ ವಿಚಾರಗಳು ನೈಜ ವಿಚಾರಗಳು. ಆದರೆ ಅದಕ್ಕೆ ತಮ್ಮ ನರೇಟಿವ್ ಕ್ರಿಯೇಟಿವಿಟಿಯನ್ನು, ಒಂದು ರೋಚಕ ನಿರೂಪಣೆಯನ್ನು ಕೊಡ್ತಾರಲ್ಲ, ಆ ಥರದ್ದು ಪುಸ್ತಕ ಇತ್ತು, ಭಾಳ ಚೆನ್ನಾಗಿದೆ. ಹಳೆ ಮೈಸೂರು ಭಾಗದ ಬಗ್ಗೆ ದಯವಿಟ್ಟು ಓದಿ ಅಂತ ಕೇಳ್ಕೊಂಡು, ಏನಿವೆ ಮತ್ತಷ್ಟು ಒಳ್ಳೆ ಪುಸ್ತಕ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನನಗಂತೂ ಈಗ ಪುಸ್ತಕ ಓದಿ ಖುಷಿ ಕೊಡುತ್ತೆ. ನೀವು ಓದಿ, ಪುಸ್ತಕ ಓದೋ ಸಂಸ್ಕೃತಿ ಹೆಚ್ಚಾಗಲಿ. ಮಕ್ಕಳಿಗೆ ಮೊಬೈಲ್ ಬಿಟ್ಟು ಪುಸ್ತಕಗಳನ್ನು ಕೊಡಿ. ಇದನ್ನೇ ಕೊಡಬೇಕು ಅಂತಲ್ಲ, ಮಕ್ಕಳಿಗೆ ಇದಂಗೆ ಯಾಕೆ ಕೊಡೋದು ಅಂತ ಕೇಳಿಬಿಡಿ, ಅವ್ರ ಏಜಿಗೆ ತಕ್ಕಾಗಿರುವಂಥ ಕೊಡಿ. ಹಂಗೆ ಕೊಡ್ತಾ 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 ಅವೇ ಬೆಳೀತವೆ. ಹಾಗಾಗಿ ನಮಸ್ಕಾರ.